ಯಾವುದರ ಮೇಲೆ 10 11 ಒಂದೊಂದು ಪಂಚಾಯತ್ ಇರೋದು 13 ಸೀಟ್ ಇದ್ರೆ 11 ಸೀಟ್ ಹೆಂಗ್ರಿ ಚೇಂಜ್ ಮಾಡ್ತಾರೆ? ಚೌಡೂರು ಪಂಚಾಯತಿಲಿ ಅಲ್ಲಿ ಅಲಂಕಾರ ಸಮಾಜ ಇರೋದು ಮೇಜರು, ಮಂಜಣ್ಣ ಕಾನ್ಸ್ಟಿಟ್ಯೂನ್ಸಿನೇ ಹಳ್ಳಿ ಮೈಸೂರು ಹೋಗ್ಲಿ, ಯಾವ ಮಟ್ಟಿಗೆ ಮಾಡ್ತಾರಿದ್ದ ಓಲಿ ಒಂದು ಕರಡು ಪ್ರತಿನಾರು ಹಾಕ್ಬೇಕಲ್ಲ. ಇಲ್ಲಿಂದ ಏನು ನನ್ನ ರೂಲ್ಸ್ ಪ್ರಕಾರ ಒಂದು ಪಂಚಾಯತಿನ ಫಸ್ಟು ಕರಡು ಪ್ರತಿ ಹಾಕ್ತಾರೆ ನೋಡಿ, 15 ದಿನ ಟೈಮ್ ಕೊಡ್ತಾರೆ. ಅದು 15 ದಿನದ ಮೇಲೆ ಫೈನಲ್ ಮಾಡ್ತಾರೆ. ಅದು ಇಲ್ಲವೇ ಇಲ್ಲ, ಡೈರೆಕ್ಟ್ ಯಾವ ಡೇಟೋ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನ್ ಏನು ಗೊತ್ತಿಲ್ಲಪ್ಪ, ಅವ್ರಿಗೆ ಎಲೆಕ್ಷನ್ ಕಮಿಷನ್ನು ಯಾರೋ ಗೊತ್ತಿಲ್ಲ. ಹೇಳ್ತಾರೆ ಕೇಂದ್ರದ ಎಲೆಕ್ಷನ್ ಕಮಿಷನರು BJP ಏಜೆಂಟು ಅಂತಾರೆ. ಇಲ್ಲಿರೋ ಎಲೆಕ್ಷನ್ ಕಮಿಷನ್ ಯಾರು? ಇದನ್ನ ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಾರ್ಯಕರ್ತರು ಸೋಮವಾರ ಒಂದು ನಮ್ಮ ತಾಲೂಕು ಅಧ್ಯಕ್ಷರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಸೋಮವಾರ ಮಾಡ್ತಾರೆ, ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಸರಿಪಡಿಸ್ತು ಹೋದರೆ ಮುಂದಿನ ಸೋಮವಾರ ನಾವು 4 ಜನ ಈ ಶಾಸಕರು ಪ್ಲಸ್ ಮಾಜಿ ಮಂತ್ರಿಗಳಾದಂಥ ಕುಮಾರಣ್ಣವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಆಫೀಸ್ನ ಮುಚ್ಚಿ ಹಾಕ್ತು. ಅದೇನು ಪೊಲೀಸು ಮಾಡ್ತಾರೋ, ಫೈಲಿಂಗ್ ಮಾಡ್ತಾರೋ, ಏನು ಮಾಡ್ತಾರೋ ಮಾಡಲಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ. ಈ ಜಿಲ್ಲಾಧಿಕಾರಿಗಳು ಇನ್ಮೇಲೆ ದಿನ ಕಚೇರಿಯಲ್ಲಿ ಏನೇನು ನಡೀತಾ ಇದೆ ಗೊತ್ತಿದೆ ನನಗೆ. ಯಾವ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ, ಭ್ರಷ್ಟಾಚಾರಗಳನ್ನ, ರೈತರನ್ನ ಮುಳುಗಿಸೋದು ಏನು ಬೇಕೋ, ಏನು ಅಧಿಕಾರ ಇದೆ, ದರ್ಪ ಎಷ್ಟು ಜನ ಮಾಡ್ತಾರೆ. ಈ ದಪ್ಪಗೆಲ್ಲ ಹೆದರಿಕೆತೀನಿ ಅಂತ ತಿಳ್ಕೊಂಡಿದ್ರೆ ಆ ಜಿಲ್ಲಾಧಿಕಾರಿಗಳಿಗೇನು ಸರ್ಕಾರದ ಮನೆ ಕುಮ್ಮಕ್ಕೈತೆ ದರ್ಪ ಮಾಡ್ತೀನಿ, ಅದೇನು ದರ್ಪ ಮಾಡ್ತಾರೆ ನೋಡೋಣ. ಇಂಥವೆಲ್ಲ ನಾನು ನೋಡ್ಬಿಟ್ಟಿರೋದು. ನಾನು 1 ವಾರ ಗಡುವು ಕೊಡ್ತೀವಿ, ಮಂಜಣ್ಣವರು ನಾವು ಮಾತಾಡಿದ್ದೀವಿ. ಅಸೆಂಬ್ಲಿ ಆದ ತಕ್ಷಣ ಬರ್ತೀವಿ, ಸೋಮವಾರ ಅದೇನು ಮಾಡ್ತಾರೆ ಕಚೇರಿ ಮುಂದೆ ಕೂರ್ತೀವಿ. ಯಾವ ಆಧಾರದ ಮೇಲೆ ಚೇಂಜ್ ಮಾಡಿದ್ರು? ತಹಸೀಲ್ದಾರ್ ಹೆಂಗೆ ಮಾಡಿಕೊಟ್ಟ ಇದನ್ನ? ತಹಸೀಲ್ದಾರ್ ಮಾಡ್ಬೇಕಾದ್ರೆ ಕಣ್ಮುಚ್ಚ ಮಾಡಿದ್ದ. ನಾವೇನಾದ್ರು ತಹಸೀಲ್ದಾರನ್ನ ಅವತ್ತು ಈ ಹಾಸನ ತಹಸೀಲ್ದಾರ್ ಅವರೇ ಈ ಹಾಸನ ಸುತ್ತಮುತ್ತ ಲೂಟಿ ಮಾಡಕ್ಕೆ ಇಟ್ಕೊಂಡವ್ರಿಲ್ಲ, ಏಜೆಂಟಾಗಿ ಕರ್ಕೊಂಡ್ಬಂದವ್ರೆ. ಕಡೂರು ಸಸ್ಪೆಂಡು ಜೈಲಿಗೆ ಹೋಗ್ಬಂದವ್ರು ಗಿರಾಕಿ. ಆ ತಹಸೀಲ್ದಾರ್ ಅವರಲ್ಲ ಯಾವ ಮಟ್ಟಕ್ಕೆ ಅವ್ರು ಹೇಳ್ತಾ ಅಂದರೆ ಹೇಳ್ಬೇಕು ನೀವು, ನಾನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನಾನು ಏನು ಮಾಡಲಿ ಸರ್, ಜಿಲ್ಲಾಧಿಕಾರಿಗಳು ಇಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಸರ್, ಅವ್ರು ಹೇಳಿದ್ ಮಾಡಬೇಕು ಅಂತ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಹಾಸನ ತಹಸೀಲ್ದಾರು ಚನ್ನಪಟ್ಟಣದಿಂದ ಕಳಿಸಿದ್ರು ಅವರು, ಸರ್ ನಾವೇನು ಮಾಡಲಿ? ಆಮೇಲೆ ಅಂತ ಹೆಂಗೆ ಇದು ನಮ್ಗೆ ಕೇಳಿದೆ, ಸೀನಿಯರ್ ಇದ್ರ ಮೇಲೆ ಮಾಡ್ತೀವಿ ಅಂದರೆ ಇದು ಹಿಂಗೆ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಸರ್. ಇಲ್ಲಿ ಕಳಿಸಿರೋದು ತಹಸೀಲ್ದಾರ್ ಕಳಿಸಿರೋದು ನಾನಲ್ಲ. ಈ ಪ್ರತಿ ತಹಸೀಲ್ದಾರ್ ಕಳಿಸಿದ ಮೇಲೆ ಯಾವ ಆಧಾರದ ಮೇಲೆ ತಹಸೀಲ್ದಾರ್ ಕಳಿಸಿದ್ರು? ಚುನಾವಣೆ ಆಯೋಗ ಕೇಳ್ತೀವಿ, ಇದಾದ ತಕ್ಷಣ ಚುನಾವಣಾ ಆಯೋಗಕ್ಕೆ ಬಂದು ಹೋಗ್ತೀವಿ. ಚುನಾವಣಾ ಆಯೋಗ ರಾತ್ರಿ ಸತ್ತಿದೆಯೋ ಬದುಕಿದೆಯೋ ಕೇಳ್ತೀವಿ ನಾವು ಹೋಗಿ. ಅದಾದ್ಮೇಲೆ ನಾವು ಇವೆಲ್ಲ ಮುಗಿದ ಮೇಲೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದರೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಮಾಡ್ತೀವಿ. ಇದು ಇನ್ನು ಮುಂದೆ ಇವ್ರೇನೋ ತಿಳ್ಕೊಂಡಿರ್ಬೋದು ನಮ್ಮನ್ನು ಎದುರಿಸ್ತೀವಿ ಅಂತ, ಅದಕ್ಕೆಲ್ಲ ಹೆದರಿಕೆ ನೋಡೋಗ್ತೀವಿ ಅಂತ ನಾವು ಇಂಥವು ಎಷ್ಟೋ ನೋಡಿದ್ದೀವಿ ಜೀವನದಲ್ಲಿ, ಗೊತ್ತಾಯ್ತಾ? ನಾನು ಜಿಲ್ಲಾಧಿಕಾರಿಗಳಿಗೆ ದಯಮಾಡಿ ನೀವು ಒಂದು ಏಜೆಂಟಾಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಇದ್ರೂ ನನಗೆ ಗೊತ್ತಿದೆ ಯಾವ ಥರ ನಡೀತಾ ಇದೆ ಈ ಜಿಲ್ಲೆಯಲ್ಲಿ. ಬಿಡಿ ಬಿಡಿಯಾಗಿ AC ಆಫೀಸು 11 ತಿಂಗಳಾದ್ರೂ ಒಳಗೆ ಪುರಸಭೆದ 11 ತಿಂಗಳಾದ್ರೂ ಮೀಟಿಂಗ್ ಮಾಡಲ್ಲ. 11 ತಿಂಗಳು ನಾನು ಮೊನ್ನೆ ಸೋಮವಾರ ಇಟ್ಟಿದ್ರು, ನಾವು ಬರಲ್ಲ ನೀವು ಮಾಡ್ಕೊ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಏನು ಬೇಕು ನೀವು ಮಾಡ್ತೀರಿ, ನಾವು ಬರಲ್ಲ ಅಂದರೆ ಈ ಮಟ್ಟಕ್ಕಿದೆ ಅಂದರೆ ಏನು ಜನರು ಜಿಲ್ಲಾ ಈಗ ಇವತ್ತು ಜಿಲ್ಲೆಯಲ್ಲಿ ಬರ ಯಾರು ಕೇಳೋರವ್ರೆ?